ಹಲೋ ಸ್ನೇಹಿತರೆ, ಶ್ರೀರಂಗ ಟಿವಿಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಶ್ರೀರಂಗ ಟಿವಿಯನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ದಿನ ರಾಮಾವತಾರದ ಕಥೆಯಲ್ಲಿ ನಾಭಾಗನ ಸತ್ಯ ಮತ್ತು ವಿನಯ. ವೈವಸ್ವತ ಮನುವಿನ 8ನೆಯ ಮಗನ ಹೆಸರು ನಭಗ ಎಂದಿತ್ತು. ನಭಗ ರಾಜನ ಹಲವಾರು ಮಕ್ಕಳಲ್ಲಿ ನಾಭಾಗ ಕಿರಿಯವನಾಗಿದ್ದನು. ವಿದ್ಯೆಯ ಕಡೆಗೆ ಬಹಳ ಆಸಕ್ತಿಯನ್ನು ಹೊಂದಿದ ನಾಭಾಗ ಮುನಿಗಳ ಆಶ್ರಮದಲ್ಲಿಯೇ ವಾಸವಾಗಿದ್ದನು. ನಭಗ ರಾಜನ ಮಕ್ಕಳು ರಾಜ್ಯವನ್ನು ಹಂಚಿಕೊಂಡು ಆಡಳಿತ ನಡೆಸಿದ್ದರು. ನಾಭಾಗ ಮರಳಿ ರಾಜ್ಯಕ್ಕೆ ಬಂದಾಗ, ನಿನ್ನ ಪಾಲಿಗೆ ತಂದೆ ಉಳಿದಿದ್ದಾನೆ, ರಾಜ್ಯವನ್ನು ಹಂಚಿಕೊಂಡು ಬಿಟ್ಟಿದ್ದೇವೆ ಎಂದ ಸಹೋದರನನ್ನು ನಿಂದಿಸದೆ ನಾಭಾಗ ತಂದೆಯಿದ್ದಲ್ಲಿಗೆ ಬಂದನು. ತಂದೆ ನಭಗ ಮಗನೇ, ಅಣ್ಣಂದಿರು ನಿನಗೆ ಮೋಸ ಮಾಡಿದ್ದಾರೆ. ಹೋಗಲಿ, ನಾನೊಂದು ಉಪಾಯವನ್ನು ಸೂಚಿಸುತ್ತೇನೆ. ನೀನು ಅದರಂತೆ ಮಾಡಿದರೆ ಅಪಾರ ಸಂಪತ್ತನ್ನು ಪಡೆಯುವೆ ಎಂದು ಸಲಹೆ ನೀಡಿದನು. ನಾಭಾಗ ಒಪ್ಪಿದಾಗ ನಭಗ ರಾಜ ಪೂರ್ಣ ವಿವರವನ್ನು ತಿಳಿಸಿದನು. ಅಂಗೀರಸ ಮಹರ್ಷಿ ಒಂದು ಯಾಗವನ್ನು ನಡೆಸುತ್ತಿದ್ದಾನೆ. 6ನೆಯ ದಿನದ ಕಾರ್ಯಗಳು ಅವರಿಗೆ ತಿಳಿದಿಲ್ಲ. ನೀನು ಅಲ್ಲಿದ್ದು ಅವರಿಗೆ ಬೇಕಾಗುವ 2 ಮಂತ್ರಗಳನ್ನು ತಿಳಿಸು. ಯಾಗದ ಕೊನೆಯಲ್ಲಿ ನಿನಗೆ ಅಪಾರವಾದ ಸಂಪತ್ತು ಸಿಗುವುದು ಎಂದು ಹೇಳಿದಾಗ ನಾಭಾಗ ಅಂಗೀರಸ ಮುನಿಗಳ ಆಶ್ರಮಕ್ಕೆ ಬಂದನು. ತಂದೆ ಹೇಳಿದಂತೆ ಮುನಿಗಳಿಗೆ ಮಂತ್ರವನ್ನು ತಿಳಿಸಿದನು. ಅಂಗೀರಸರು ಸ್ವರ್ಗಕ್ಕೆ ಹೋಗುವ ಮೊದಲು ಸಂಪತ್ತನ್ನು ನಾಭಾಗನಿಗೆ ನೀಡಿ ಹೋದರು. ನಾಭಾಗನು ಯಜ್ಞಶಾಲೆಯಿಂದ ಹೊರಟಾಗ ಕಪ್ಪು ಶರೀರಿಯಾದ ಮಹಾಪುರುಷನು ಎದುರಾಗಿ, ನಿಲ್ಲು ನಾಭಾಗ, ಈ ಎಲ್ಲ ಸಂಪತ್ತು ನನಗೆ ಸೇರಬೇಕು ಎಂದು ಗರ್ಜಿಸಿದನು. ನಾಭಾಗನು, ಯಜ್ಞ ಮಾಡಿದ ಅಂಗೀರಸರೇ ಇವನ್ನು ನನಗೆ ಕೊಟ್ಟಿದ್ದಾರೆ ಎಂದು ಹೇಳಿದಾಗ, ನಮ್ಮಲ್ಲಿ ಕಿತ್ತಾಟ ಬೇಡ, ನಿನ್ನ ತಂದೆಯ ಬಳಿಗೆ ಹೋಗಿ ಸಂಪತ್ತು ಯಾರಿಗೆ ಸೇರಬೇಕೆಂದು ನಿರ್ಧರಿಸೋಣ ಎಂದು ಮಹಾಪುರುಷ ಹೇಳಿದಾಗ ನಾಭಾಗ ಒಪ್ಪಿಕೊಂಡನು. ನಭಗ ಮಹಾರಾಜನು ಒಳಗೆ ಬಂದು ಮಗನಿಗೆ, ನಾಭಾಗ, ನಿನ್ನ ದಾರಿಗೆ ಬಂದ ಮಹಾಪುರುಷನು ರುದ್ರನು. ಹಿಂದೆ ದಕ್ಷ ಬ್ರಹ್ಮ ಯಾಗ ಮಾಡಿದಾಗ ಯಾಗದಲ್ಲಿ ಉಳಿದುದೆಲ್ಲ ರುದ್ರನಿಗೆ ಸೇರಬೇಕೆಂದು ಮುನಿಗಳು ನಿಶ್ಚಯಿಸಿದರು. ಅದರಂತೆ ಎಲ್ಲ ಹಣವು ಈ ಮಹಾಪುರುಷನಿಗೆ ಸಲ್ಲುವುದು ಎಂದು ಹೇಳಿದನು. ನಾಭಾಗನು ಮಹಾಪುರುಷನಿಗೆ ವಂದಿಸಿ ಎಲ್ಲ ಸಂಪತ್ತನ್ನು ಅರ್ಪಿಸಿದನು. ನಾಭಾಗನ ವಿನಯವನ್ನು ಕಂಡು ರುದ್ರನಿಗೆ ಅಪಾರ ಸಂತಸವಾಯಿತು. ರುದ್ರದೇವನು
ನಾಭಾಗ ನಿನ್ನ ವಿನಯ, ಸತ್ಯ, ನ್ಯಾಯಪರತೆ, ನಿನ್ನ ತಂದೆಯ ಧರ್ಮಬುದ್ಧಿ ಎಲ್ಲವನ್ನೂ ಕಂಡು ಬಹಳ ಸಂತೋಷವಾಗಿದೆ. ಈ ಎಲ್ಲ ಸಂಪತ್ತು ನಿನಗೇ ಇರಲಿ. ಅಲ್ಲದೆ ನಾನು ನಿನಗೆ ಬ್ರಹ್ಮಜ್ಞಾನವನ್ನು ಬೋಧಿಸುತ್ತೇನೆ. ಸತ್ಯವಾಕ್ಯವನ್ನು ಮೀರಬೇಡ ಎಂದು ಸಂಪತ್ತನ್ನು ನೀಡಿ ರುದ್ರದೇವನು ಮರೆಯಾದನು. ಬ್ರಹ್ಮಜ್ಞಾನಿಯಾಗಿ ನಾಭಾಗನು ಅನೇಕ ವರ್ಷಗಳವರೆಗೆ ರಾಜ್ಯವನ್ನು ಆಳಿಕೊಂಡಿದ್ದನು. ಮುಪ್ಪಿನ ಕಾಲದಲ್ಲಿ ಮಗನಾದ ಅಂಬರೀಷನಿಗೆ ರಾಜ್ಯವನ್ನು ಒಪ್ಪಿಸಿ ತಪೋನಿರತನಾಗಿ ಶಿವನಲ್ಲಿ ಲೀನವಾದನು. ಧನ್ಯವಾದಗಳು ಸ್ನೇಹಿತರೆ. ಈ ದಿನ ನಾವು ರಾಮಾವತಾರದ ಕಥೆಯಲ್ಲಿ ನಾಭಾಗನ ಸತ್ಯ ಮತ್ತು ವಿನಯದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಸ್ನೇಹಿತರೆ, ನಮ್ಮ ಶ್ರೀರಂಗ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್.